ಹಲೋ ಹಾಯ್ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಭಾರತದಲ್ಲಿ ಸಿಕ್ಕ ಕೊಹಿನೂರು ವಜ್ರವನ್ನ ಹೊಂದಿದ್ದ ಪುರುಷ ರಾಜರುಗಳು ಶಾಪಕ್ಕೆ ತುತ್ತಾಗಿ ಪಡಬಾರದ ಕಷ್ಟಪಟ್ಟಿದ್ದಾರೆ. ಮಹಾರಾಜರು ಸೋಲು, ಅವಮಾನ, ಕೊಲೆಯಾಗಿ ಹೋಗಿದ್ದಾರೆ. ಕೊಹಿನೂರು ಶಾಪದ ಬಗ್ಗೆ ತಿಳಿದ ಬ್ರಿಟಿಷರು ಎಚ್ಚೆತ್ತುಕೊಂಡು ಹೊಸ ತಂತ್ರ ಅನುಸರಿಸಿದ್ರು. ಶಾಪದಿಂದ ಬ್ರಿಟನ್ ರಾಜಮನೆತನ ಪಾರಾಗಿದ್ದೇಗೆ. ವಿಶ್ವದ ಅತ್ಯಂತ ದುಬಾರಿ ವಜ್ರವಾದ ಕೊಹಿನೂರ್ ಬ್ರಿಟಿಷ್ ಕ್ರೌನ್ ಜುವೆಲ್ಸ್ನ ಭಾಗವಾಗಿದೆ. ಸಾಮಾನ್ಯವಾಗಿ ಅಮೂಲ್ಯ ಎಂದು ಕರೆಯಲ್ಪಡುವ ಈ ಒಂದು ಅಪರೂಪದ ರತ್ನವು ಒಂದು ಗೊಂದಲಮಯ ಇತಿಹಾಸವನ್ನು ಹೊಂದಿದೆ. ಆದರೆ ಇತಿಹಾಸದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಹೆಚ್ಚಿನ ಜನರು ಕೊಹಿನೂರನ್ನ ಹಂಬಲದಿಂದ ನೋಡ್ತಾರೆ, ಅದರ ಕತ್ತರಿಸುವಿಕೆ ಮತ್ತು ಹೊಳಪನ್ನ ಮೆಚ್ಚುತ್ತಾರೆ. ಆದರೆ ಅವರಿಗೆ ಅದರ ಶಾಪದ ಬಗ್ಗೆ ತಿಳಿದಿಲ್ಲ. ಸುಮಾರು 105.6 ಕೆ ತೂಕವಿರುವಂಥ ಈ ವಜ್ರವು ಪರ್ಷಿಯನ್ ಭಾಷೆಯಲ್ಲಿ ಬೆಳಕಿನ ಪರ್ವತ ಎಂದರ್ಥ. ಇದು ಪುರುಷ ಮಾಲೀಕರಿಗೆ ದುರದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಇದು ಕೊಹಿನೂರನ್ನ ಅಮೂಲ್ಯ ರತ್ನವನ್ನಾಗಿ ಮಾಡಿದ ಇತಿಹಾಸದ ಪುಟಗಳಲ್ಲಿ ಒಂದು ನಡಿಗೆ ಮಾತ್ರವಲ್ಲ, ರಾಜಮನೆತನದವರಲ್ಲಿ ಅದು ಶಾಪಗ್ರಸ್ತ ಎಂಬ ಹಣೆಪಟ್ಟಿಯನ್ನು ಗಳಿಸಿದೆ. ಕೊಹಿನೂರ್ ಮೂಲ 105.6 ಕೆ ವಜ್ರದೊಳಗೆ ಸಿಕ್ಕಿಬಿದ್ದ ದುರದೃಷ್ಟವನ್ನು ತಿಳಿದುಕೊಳ್ಳುವ ಮೊದಲು ಅದರ ಮೂಲದ ಬಗ್ಗೆ ತಿಳಿದುಕೊಳ್ಳೋಣ. ಒಡಿಶಾ ರಾಜ್ಯ ದಾಖಲೆಗಳ ಪ್ರಕಾರ 13ನೇ ಶತಮಾನದಲ್ಲಿ ಕಾಕತೀಯ ರಾಜವಂಶದ ಅವಧಿಯಲ್ಲಿ ಈಗ ತೆಲಂಗಾಣದ ಭಾಗವಾಗಿರುವ ಗೋಲ್ಕೊಂಡ ಪ್ರದೇಶದ ಕೊಲ್ಲೂರು ಗಣಿಗಳಲ್ಲಿ ಈ ರತ್ನವನ್ನು ಮೊದಲು ಪತ್ತೆ ಹಚ್ಚಲಾಯಿತು ಎಂದು ವರದಿಯಾಗಿದೆ. ಅದರ ಅಸಾಧಾರಣ ಸ್ಪಷ್ಟತೆ, ಬೆಳಕನ್ನು ಸೆರೆ ಹಿಡಿಯಲು ಅನುವು ಮಾಡಿಕೊಡುವ ಅಸಾಮಾನ್ಯ ಬಣ್ಣ, ದೋಷರಹಿತ ಸ್ಫಟಿಕ ರಚನೆ ಮತ್ತು ಅದರ ದೈತ್ಯ ಗಾತ್ರವು ಅದರ ಮಾಲೀಕರಲ್ಲಿ ದುರಾಸೆ ಮತ್ತು ಅಹಂಕಾರವನ್ನು ಹೆಚ್ಚಿಸುವ ಮೂಲವಾಗಿದೆ. ಇದರ ಮಾಲೀಕತ್ವವನ್ನು ವಿವಿಧ ಹಿಂದೂ, ಅಫ್ಘಾನ್, ಪರ್ಷಿಯನ್, ಮಂಗೋಲಿಯನ್ ಮತ್ತು ಸಿಖ್ ರಾಜರುಗಳಿಗೆ ವರ್ಗಾಯಿಸಲಾಗಿದೆ. ಅವರು ಅದನ್ನು ತಮ್ಮ ಕೈಗೆ ಪಡೆಯಲು ರಕ್ತಸಿಕ್ತ ಯುದ್ಧಗಳನ್ನು ಮಾಡಿದ್ದಾರೆ ಎಂದು ವರದಿಯಾಗಿದೆ. ಈ ಆಡಳಿತಗಾರರ ದಾಖಲಿತ ಜೀವನಗಳು ಕೆಲವು ಹೋಲಿಕೆಗಳನ್ನು ಪ್ರದರ್ಶಿಸುತ್ತವೆ. ಅದೇನೆಂದರೆ ಹಿಂಸೆ, ವಿಶ್ವಾಸಘಾತುಕತನ ಮತ್ತು ಚಿತ್ರಹಿಂಸೆ ಮತ್ತು ಕೊಲೆ. ಕೊಹಿನೂರು ಶಾಪ ಹಿಂದಿನ ರಾಜರು ಭೂಮಿ, ಸಂಪನ್ಮೂಲಗಳು, ಆಳ್ವಿಕೆ, ಸಂಪತ್ತು, ಖ್ಯಾತಿ, ಸಿಂಹಾಸನ, ಮಹಿಳೆಯರು, ಗುರುತು ಮತ್ತು ಧರ್ಮಕ್ಕಾಗಿ ಹೋರಾಡಿದ್ದಾರೆ. ಆದರೆ ಎಂದಿಗೂ ಆಭರಣ ಅಥವಾ ರತ್ನದ ತುಂಡುಗಳಿಗಾಗಿ ಹೋರಾಡಿಲ್ಲ. ಆದರೆ ಕೊಹಿನೂರು ವಜ್ರ ಅದರ ಪುರುಷ ಮಾಲೀಕರಿಗೆ ದುರದೃಷ್ಟವನ್ನ ಉಂಟು ಮಾಡುತ್ತದೆ ಎಂದು ನಂಬಲಾಗಿದೆ. ಇದು ಯುದ್ಧಕ್ಕೆ ಪ್ರೇರಣೆಯಾಗಿಲ್ಲದಿರಬಹುದು, ಆದರೆ ಅದನ್ನು ಹೊಂದಿದ್ದ ರಾಜರು ಬಹಳಷ್ಟು ತೊಂದರೆ ಅನುಭವಿಸಿದ್ರು. 1290ರ ದಶಕದಲ್ಲಿ ಅಲಾವುದ್ದೀನ್ ಖಿಲ್ಜಿ ದೆಹಲಿಯ ಸುಲ್ತಾನರ ಸಿಂಹಾಸನವನ್ನ ವಶಪಡಿಸಿಕೊಳ್ಳಲು ತನ್ನ ಚಿಕ್ಕಪ್ಪ ಸುಲ್ತಾನ್ ಜಲಾಲ್ ಉದ್ದೀನ್ ಅವರನ್ನ ಕೊಂದನು. ನಂತರ ದಕ್ಷಿಣ ಭಾರತದಲ್ಲಿ ತನ್ನ ಮಿಲಿಟರಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಮೂಲ್ಯವಾದ ರತ್ನವನ್ನ ಪಡೆದುಕೊಂಡನು. ಮೊಘಲ್ ಚಕ್ರವರ್ತಿ ಶಹಜಹಾನ್ ನ ನವಿಲು ಸಿಂಹಾಸನವನ್ನ ಕೊಹಿನೂರ್ನಿಂದ ಅಲಂಕರಿಸಲಾಗಿತ್ತು ಎಂದು ನಿಮಗೆ ತಿಳಿದಿದೆಯೇ? ಅವನ ಮಗ ಔರಂಗಜೇಬನು ಅವನಿಗೆ ದ್ರೋಹ ಬಗೆದನು. ಮಾತ್ರವಲ್ಲದೆ ಅವನು ತನ್ನ ಕೊನೆಯ ವರ್ಷಗಳನ್ನು ಆಗ್ರಾ ಕೋಟೆಯಲ್ಲಿ ಸೆರೆಮನೆಯಲ್ಲಿ ಕಳೆದನು. 1739ರಲ್ಲಿ ಇರಾನ್ನ ಅಫ್ಜರಿದ್ ರಾಜವಂಶದ ಸ್ಥಾಪಕ ನಾದಿರ್ ಶಾ ಮೊಘಲ್ ಚಕ್ರವರ್ತಿ ಮೊಹಮ್ಮದ್ ಶಾ ಜೊತೆ ಚಾಣಾಕ್ಷತನದಿಂದ ಪೇಟಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ವಜ್ರದ ಹೆಮ್ಮೆಯ ಮಾಲೀಕನಾದನು. ತನ್ನ ಕೆಲವು ಸೈನಿಕರನ್ನು ಕೊಲ್ಲಲಾಯಿತು ಮತ್ತು ದೆಹಲಿಯಲ್ಲಿ ಹತ್ಯಾಕಾಂಡಕ್ಕೆ ಆದೇಶಿಸಿದನು. 9 ಗಂಟೆಗಳಲ್ಲಿ 30,000 ಜನರನ್ನು ಕೊಂದೆನೆಂದು ವರದಿಯಾಗಿದೆ. 1747ರಲ್ಲಿ ನಾದಿರ್ ಶಾ ಅವರನ್ನು ಹತ್ಯೆ ಮಾಡುವವರೆಗೂ ಕೊಹಿನೂರು ಅವರ ಬಳಿಯೇ ಇತ್ತು. 1796ರಲ್ಲಿ ಆಗಾ ಮೊಹಮ್ಮದ್ ಖಾನ್ ಖಜರ್ ಅವರಿಂದ ಕೊಲ್ಲಲ್ಪಟ್ಟ ಅವರ ಮೊಮ್ಮಗ ಶಾರುಖ್ ಶಾ ಅವರಿಗೆ ವಜ್ರವನ್ನು ಹಸ್ತಾಂತರಿಸಲಾಯಿತು. ನಂತರ ಶಾ ಶುಜಾ ದುರಾನಿ ಕೊಹಿನೂರನ್ನು ಹೊಂದಿದ್ದನು, ಅದನ್ನು ಕಂಕಣದಲ್ಲಿ ಧರಿಸಿದನು. ಆದರೆ ಅವನ ರಕ್ಷಣೆಗಾಗಿ ಅವನ ರತ್ನವನ್ನು ಮಹಾರಾಜ ರಂಜಿತ್ ಸಿಂಗ್ಗೆ ಅವರಿಗೆ ಒಪ್ಪಿಸಲಾಯಿತು. ಇನ್ನು 1839ರಲ್ಲಿ ಮಹಾರಾಜ್ ರಂಜಿತ್ ಸಿಂಗ್ ನಿಧನರಾದಾಗ ವಜ್ರವನ್ನು ಅವರ ಮೊದಲ ಮಗ ಕರಕ್ ಸಿಂಗ್ಗೆ ಹಸ್ತಾಂತರಿಸಲಾಯಿತು. ಅವನಿಗೆ ಜೈಲಿನಲ್ಲಿ ವಿಷಪ್ರಾಶನ ಮಾಡಲಾಯಿತು ಎಂದು ವರದಿಯಾಗಿದೆ. ಅವರ ಮೊಮ್ಮಗ ನೌನಿಹಾಲ್ ಸಿಂಗ್ ನಿಗೂಢವಾಗಿ ನಿಧನರಾದರು. ನಂತರ ಸಿಖ್ ಸಾಮ್ರಾಜ್ಯದ ಕೊನೆಯ ಮಹಾರಾಜ ದುಲೀಪ್ ಸಿಂಗ್ ವಜ್ರವನ್ನು ಸ್ವಾಧೀನಪಡಿಸಿಕೊಂಡರು. 1849ರಲ್ಲಿ ಬ್ರಿಟಿಷ್ ರಾಜ್ ಸಿಖ್ ಸಾಮ್ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡಾಗ ಅವರಿಗೆ ಕೇವಲ 10 ವರ್ಷ ವಯಸ್ಸಾಗಿತ್ತು. ಲಾಹೋರ್ನ ಕೊನೆಯ ಒಪ್ಪಂದಕ್ಕೆ ಮಹಾರಾಜ ದುಲೀಪ್ ಸಿಂಗ್ ಮತ್ತು ಬ್ರಿಟಿಷ್ ಪ್ರತಿನಿಧಿಗಳು ಸಹಿ ಹಾಕಿದರು ಮತ್ತು ಕೊಹಿನೂರು ವಜ್ರವನ್ನು ರಾಣಿ ವಿಕ್ಟೋರಿಯಾಗೆ ಉಡುಗೊರೆಯಾಗಿ ನೀಡಲಾಯಿತು. 1857ರ ದಂಗೆಯು ಈಸ್ಟ್ ಇಂಡಿಯಾ ಕಂಪನಿಯನ್ನ ಬೆಚ್ಚಿ ಬೀಳಿಸಿತು. ಬ್ರಿಟಿಷರಿಗೆ ಅಮೂಲ್ಯವಾದ ರತ್ನದ ಶಾಪದ ಬಗ್ಗೆ ತಿಳಿದಿತ್ತು. ಆದ್ದರಿಂದ ಅವರು ಎಂದಿಗೂ ಪುರುಷ ಉತ್ತರಾಧಿಕಾರಿಗಳಿಗೆ ಅದನ್ನು ಧರಿಸಲು ಬಿಡಲಿಲ್ಲ. ಬ್ರಿಟಿಷ್ ರಾಜಮನೆತನದವರಲ್ಲಿ ಕೊಹಿನೂರು ವಜ್ರದ ಕಿರೀಟವನ್ನ ರಾಣಿ ವಿಕ್ಟೋರಿಯಾ, ರಾಣಿ ಅಲೆಕ್ಸಾಂಡ್ರಾ, ರಾಣಿ ತಾಯಿ ಎಲಿಜಬೆತ್ ಏಂಜೆಲಾ ಮಾರ್ಗರೆಟ್ ಬೋಸ್ ಮತ್ತು ಲಿಯಾನ್ ಮತ್ತು 2ನೇ ಎಲಿಜಬೆತ್ ರಾಣಿ ಇದನ್ನ ಧರಿಸಿದ್ರು. ಒಟ್ನಲ್ಲಿ ಈ ವಜ್ರವು ಪುರುಷರಿಗೆ ಶಾಪವಾಗಿ ಪರಿಣಮಿಸಿರುವಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.